ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ತಾಳಿಕೋಟೆ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಡೊಳ್ಳು ಕುಣಿತ, ಗೊಂಬೆ ಕುಣಿತದೊಂದಿಗೆ ರಥೋತ್ಸವ ಜರುಗಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಅಧ್ಯಕ್ಷರು, ಕರ್ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಲಾಳೆಸಾಬ್ ಶೇಖ್ ಅವರು ಆಗಮಿಸಿದ್ದರು. ಈ ವೇಳೆ ದಂಪತಿಗಳಿಗೆ ಸನ್ಮಾನಿಸಲಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದ ರಾಚಯ್ಯ ಹಿರೇಮಠ್, ಬಾಪುಗೌಡ ಪಾಟೀಲ್, ಧರ್ಮಸಿಂಗ್ ಪವರ್ ಅವರಿಗೆ ಜಾತ್ರಾ ಮಂಡಳಿಯಿಂದ ಸನ್ಮಾನಿಸಿದರು. ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಗಣ್ಯರು, ಸ್ವಾಮೀಜಿಗಳು ಅಷ್ಟೇ ಅಲ್ಲದೆ ಬಸವನಗೌಡ ಬಸರಕೋಡ್, ಬಸಯ್ಯ ಹಿರೇಮಠ್, ಶಿವಾನಂದ ಹಿರೇಮಠ್, ಅಯ್ಯನಗೌಡ ನಾಡಗೌಡ್, ಸಂಗನಗೌಡ ಮೇಟಿ, ರಾಮನಗೌಡ ಬಿರಾದರ್, ಗುರಣ್ಣ ಮೇಟಿ, ಪ್ರಭುಗೌಡ ಪಾಟೀಲ್, ಪ್ರಕಾಶ್ ದೊರೆಗೌಡ್, ರುದ್ರಗೌಡ ಪಾಟೀಲ್, ಗುರುಸಂಗಪ್ಪ ಬಿರಾದರ್, ಪ್ರಭುಗೌಡ ಬಿರಾದರ್, ಎಂಬಿ ಕುಂಬಾರ್, ಮಲ್ಲನಗೌಡ ನಾಡಗೌಡ್, ಹೇಮರೆಡ್ಡಿ ಮೇಟಿ, ಗಂಗಾಧರ್ ಮೇಟಿ, ಬಸವನಗೌಡ ಮೇಟಿ, ಬಸವನಗೌಡ ಪಾಟೀಲ್, ಅಮರೇಶ್ ನಾಡಗೌಡ್, ರಮೇಶ್ ಪಾಟೀಲ್, ಶ್ರೀಶೈಲ್ ಮೇಟಿ, ಗುತ್ತಣ್ಣ ಬಸರಕೋಡ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ. ತಾಳಿಕೋಟೆ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ ಬಲು ವಿಜೃಂಭಣೆಯಿಂದ ಸಾಗಿತು. ಹಾಗೂ ಅನೇಕ ಕಲಾ ತಂಡಗಳು, ಆಮೇಲೆ ಜಾನಪದ ಕಲಾವಿದರು, ಡೊಳ್ಳು ಕುಣಿತ ಮತ್ತು ಗೊಂಬೆ ಕುಣಿತ, ಆಮೇಲೆ ಅನೇಕ ಸದ್ಭಕ್ತರಿಂದ ಗಂಗಸ್ಥಳದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಜಾತ್ರಾ ವಿಜೃಂಭಣೆಯಿಂದ ಸಾಗಿತು. ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮೂರಿನ ಶ್ರೀ ಗಣಮಟೇಶ್ವರ ಮಠದ ಪರಮ ಪೂಜ್ಯ ಶ್ರೀಮಣಿಪುರ ಗುರುಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಅದೇ ರೀತಿ ಪ್ರಭುಗೌಡ ಪಾಟೀಲ್ ಲಿಂಗದಳ್ಳಿ ಇವರು ಡಾಕ್ಟರ್, ಅವರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಹಾಗೂ ಲಾಳೆಸಾಬ್ ಶೇಖ್ ಜಮಾದಾರ್ ರಾಜ್ಯ ಪ್ರಶಸ್ತಿ ವಿಜೇತರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಇವರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಇವರಿಗೂ ಮತ್ತು ಆಮೇಲೆ ನಮ್ಮೂರಿನ ನಿವೃತ್ತ ಸೈನಿಕರಾದಂಥ ರಾಚಯ್ಯ ಹಿರೇಮಠ್, ಬಾಪುಗೌಡ ಬಿರಾದಾರ್, ಆಮೇಲೆ ಧರ್ಮಸಿಂಗ್ ಪವಾರ್ ಅವರು, ಇವರಿಗೂ ಸನ್ಮಾನ ಸಮಾರಂಭವನ್ನು ನೆರವೇರಿಸಿ ಈ ಊರಿನ ಪ್ರಮುಖ ಗಣ್ಯ ವ್ಯಕ್ತಿಗಳು ಹಾಗೂ ಯುವಕ ಮಿತ್ರರಿಂದ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿ, ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಂದ್ರಾಳ ಮತ್ತು ನಡಹಳ್ಳಿ, ವನಹಳ್ಳಿಯ ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸಿದರು. ಅವರಿಗೂ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಜಾತ್ರೆ ಅಗದಿ ವಿಜೃಂಭಣೆಯಿಂದ ಜರುಗಿತು ಮತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಪ್ರಸಾದ ವ್ಯವಸ್ಥೆಯು ತುಂಬ ಚೆನ್ನಾಗಿ ಆಗಿದೆ ಅಂತ ಎಲ್ಲರೂ ತಿಳಿಸಿದರು. ಈ ಜಾತ್ರೆಯು ಯಶಸ್ವಿಯಾಗಲು ಪ್ರತಿ 3 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೀತಾ ಇದೆ. ಆದ್ದರಿಂದ ಎಲ್ಲ ಸದ್ಭಕ್ತರು ಆಮೇಲೆ ಬಂದಂಥ ಗಣ್ಯ ವ್ಯಕ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ದೇವಸ್ಥಾನದ ಲಿಂಗದಳ್ಳಿ ಗ್ರಾಮದ ದೇವಸ್ಥಾನದ ಸಮಿತಿಯ ಎಲ್ಲ ಪ್ರಮುಖರ ಇವರಿಂದ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಪಡಿಸ್ತಾ ಇದ್ದೇನೆ. ನಾನು ಜಗದೀಶ್ ಬಿ ಹಿರೇಮಠ್, ಸಾಕಿನ್ ಲಿಂಗದಳ್ಳಿ.